ಅವರು ಹಿರಿಯರಿದ್ದಾರಲ್ವಾ, ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ದವರು, ಅವರಿಗೆ ಅನುಭವ ಇದೆ. ಅವ್ರು ಏನೇನು ಹೇಳ್ಕೊಡ್ಬೇಕೋ ಹೇಳ್ಕೊಡ್ಲಿ, ಖಂಡಿತ ಕಲ್ತ್ಕೋತೀವಿ, ಸರ್ಕಾರ ಕಲ್ತ್ಕೋತದೆ. ಕಾರಣಕ್ಕಾಗಿ ತಾವು ಹಿಂದೆ ಒಂದು ಮಾತು ಹೇಳಿದ್ರು, ಪ್ರತ್ಯೇಕ ಕೂಗು ಜಾಸ್ತಿ ಆಗಿದೆ, ಜನ ಎಚ್ಚೆತ್ಕೋತಾರೆ ಅಂತ. ಇನ್ನಷ್ಟು ತಾರತಮ್ಯ ಖಂಡಿತ ಅರ್ಥ ಆಗ್ತಾ ಇದೆ. ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇದೆ, ಚರ್ಚೆಗಳಾಗಬೇಕು. ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಆಗಬೇಕು. ನಾವು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ಕೂಡ ಒತ್ತಿ ಹೇಳಬೇಕು ಅಂತ ಹೇಳಿ ನಾನು ಕರೆಯನ್ನ ಕೊಡ್ತಾ ಇದ್ದೆ. ನಾನು ಪ್ರತ್ಯೇಕ ರಾಜ್ಯದ ಧ್ವನಿ ಅಲ್ಲ, ಈ ಪ್ರತ್ಯೇಕ ರಾಜ್ಯ ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅನ್ನೋದನ್ನ, ಜನಸಾಮಾನ್ಯರ ವಿಚಾರಗಳನ್ನ ಹೇಳಿದ್ದೆ ನಾನು. ನೋಡ್ರಿ, ದೇಶವನ್ನ ಹೊಡಿತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷರು ಕೇವಲ 3 ರಾಜ್ಯಗಳನ್ನ ಕೇಂದ್ರೀಕೃತವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಇವತ್ತು ಉಳಿದ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ನೀತಿ ಒಡೆದು ಆಳುವ ನೀತಿ. ಒಕ್ಕೂಟ ವ್ಯವಸ್ಥೆಯನ್ನ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುವಂತದ್ದೆಲ್ಲ. ತೆರಿಗೆ ಅನ್ಯಾಯ ಏನಾಗ್ತಾ ಇದೆ ನಿಮ್ಮ ಮುಂದೆನೇ ಇದೆ, ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ಬಿತ್ತರ ಆಗಿದೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಗುಜರಾತ್ಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ತಾವೇ ರಾಷ್ಟ್ರದ ಜನರಿಗೆ ತಿಳಿಸಿದ್ದೀರಿ. ಇದರಲ್ಲಿ ತಪ್ಪೇನಿದೆ? ನಾವ್ ಹೇಳೋಂಥದ್ದಲ್ಲ, ಅವ್ರು ಕೊಟ್ಟಿರೋದನ್ನ ನೀವು ಹೇಳಿದಿರಿ. ಈಗ ಫ್ರೀ ಬೀಸ್ ಅಂತ ಹೇಳ್ತಾ ಇದ್ರು, ಈಗ ತೆರಿಗೆಯನ್ನ ತೆಗೆದಿದ್ದಾರೆ. ಯಾರಿಗನುಕೂಲ ಆಗಿದೆ? ರೈತರಿಗೆ ಅನುಕೂಲ ಆಗಿದ್ಯಾ? ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಿದ್ಯಾ? ಯುವಕರಿಗೆ ಅನುಕೂಲ ಆಗಿದ್ಯಾ? ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗಿದ್ಯಾ? ಆರೋಗ್ಯ ಕ್ಷೇತ್ರಕ್ಕೆ ಅನುಕೂಲ ಆಗಿದ್ಯಾ? ಉದ್ಯೋಗಗಳ ಸೃಷ್ಟಿಯಾಗೋದಕ್ಕೆ ಏನಾದ್ರೂ ಕಾರ್ಯಕ್ರಮಗಳಿದ್ಯಾ? ಕಳೆದ 10 ವರ್ಷಗಳಿಂದ ಹೇಳಿದಂತ ಎಲ್ಲ ಬಜೆಟ್ಗಳನ್ನ ಪಟ್ಟಿ ಮಾಡಿ, ಅವ್ರು ಹೇಳಿದ ಬಜೆಟ್ ಈ ಬಜೆಟ್ ಅಲ್ಲಿ ಹೇಳಿದಂತದ್ದು ಮುಂದಿನ ಬಜೆಟ್ಗಳಲ್ಲಿ ಇರಲ್ಲ. ಇದು ಬೋಗಸ್ ಬಂಡಲ್ ಬಜೆಟ್. ಇದು ಬೇರೆ ಏನೂ ಅಲ್ಲ. ಬಿಹಾರವನ್ನ ಚುನಾವಣಾ ದೃಷ್ಟಿಯಿಂದ ರಾಜಕೀಯ ಅಸ್ಥಿರತೆಯನ್ನ ಬಿಹಾರ ಮತ್ತು ಆಂಧ್ರ ಪ್ರದೇಶವನ್ನ ತೃಪ್ತಿಪಡಿಸಿಕೊಟ್ಟಂತ ಒಂದು ಕೇಂದ್ರದ ಬಜೆಟ್ ಇದು, ಹೊರತು ನ್ಯಾಯಸಮ್ಮತವಾದಂತ ಬಜೆಟ್ ಅಲ್ಲ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.